ಒಂದು ವಾಚನ ಭಾಗವನ್ನು ಓದೋಣ. Psalms 37:22. ಕೀರ್ತನೆ 37:22ನೇ ವಾಚನ. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. Amen. Here the scripture says the blessing of God, whoever has the blessing of God will inherit the earth. Amen. ದೇವರ ಆಶೀರ್ವಾದ ಯಾರಲ್ಲಿರುತ್ತದೋ ಅವರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. Amen. You know what will they do? ಅವರು ಏನು ಮಾಡ್ತಾರಂತೆ? ಭೂಮಿಯನ್ನು ಏನು ಮಾಡ್ತಾರಂತೆ? ಭೂಮಿಯನ್ನು they will occupy or inherit. ಸ್ವಾಧೀನ ಮಾಡಿಕೊಳ್ತಾರಂತೆ ಭೂಮಿಯನ್ನ. Or God is giving the world or the earth to them as inheritance. ಆ ಭೂಮಿಯನ್ನೇ ಅವರು ಸ್ವತಂತ್ರಿಸಿಕೊಳ್ಳುವಂತೆ ದೇವರು ಅವರಿಗೆ ಕೊಡುವಂತ ಉಡುಗೊರೆ ಕೂಡ ಅದಾಗಿದೆ. Amen. It's like our inheritance. ಅಂದ್ರೆ ಪೂರ್ವಜರಿಂದ ಬಂದ ಆಸ್ತಿಯ ರೀತಿಯಲ್ಲಿ ಅದಾಗಿರುತ್ತದೆ. Amen. Amen. So this is the blessing God has put in our lives. ಈ ಒಂದು ಆಶೀರ್ವಾದವನ್ನು ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಹಾಕಿದಂತದಾಗಿದೆ. It also says those who are cursed by God they will die or they will be cut off. ಅದರಲ್ಲಿ ಬರೆಯಲ್ಪಟ್ಟಿದೆ ಆತನು ಶಪಿಸಿದವರು ಕಡಿದು ಹಾಕಲ್ಪಡುವರು ಎಂಬುದಾಗಿ. You know, in another translation it says they will die. ಅವರು ಸತ್ತೇ ಹೋಗುವರು ಎಂಬುದಾಗಿ ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡಿದ್ರೆ ಬರೆಯಲ್ಪಟ್ಟಿದೆ. This is exactly why Christ came for us. ಇದಕ್ಕೋಸ್ಕರ ಕ್ರಿಸ್ತೇಸು ನಮ್ಮ ಮಧ್ಯದಲ್ಲಿ ಬಂದರು. The word of God says ದೇವರ ವಾಕ್ಯ ಹೇಳ್ತದೆ for our sins and transgressions ನಮ್ಮ ಪಾಪಕ್ಕೋಸ್ಕರ ನಮ್ಮ ಪಾಪದ ನಿಮಿತ್ತವಾಗಿ he became curse on the cross. ಆತನು ಶಾಪಗ್ರಸ್ತನಾದನು ಕ್ರೂಜಿಯ ಮೇಲೆ ಎಂಬುದಾಗಿ. Praise the Lord. Praise the Lord. He died on the cross. ಆತನು ಕ್ರೂಚಿಯಲ್ಲಿ ನಮಗೋಸ್ಕರ ಶ್ರಮೆಯನ್ನು ತಾಳಿದನು. Shall we read the scripture one more time? Psalms 37:22. ಕೀರ್ತನೆ 37:22. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. Amen. So Jesus received that curse and he died. He was cut off. ಯೇಸು ಸ್ವಾಮಿ ಆ ಶಾಪವನ್ನು ಸ್ವೀಕರಿಸಿ ಆತನು ತೆಗೆದು ಹಾಕಲ್ಪಟ್ಟನು ಅಥವಾ ಆತನು ಕಡಿದು ಹಾಕಲ್ಪಟ್ಟವನಾದನು. Why? So that you can inherit the earth. ನೀವು ಈ ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದಾಗಿಯೇ. Amen. You know, ಇಲ್ಲಿ ಏನಂತ ಬರೆದಿದ್ದಾರೆ ಕನ್ನಡದಲ್ಲಿ ಇನ್ನೊಂದ್ಸತಿ ಓದಬಹುದಾ? ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. Amen. ದೇಶವನ್ನು ಅನುಭವಿಸುವರು. Praise the Lord. You will enjoy the nation. ದೇಶವನ್ನು ಅನುಭವಿಸುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. You will become a blessing to the nation. ನೀವು ಲೋಕಕ್ಕೆ ಆಶೀರ್ವಾದದಾಯಕವಾಗ್ತೀರಿ. You will enjoy this blessing. ನೀವು ಈ ಆಶೀರ್ವಾದವನ್ನು ಅನುಭವಿಸ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Why? Because Christ took the punishment. ಯಾಕೆ ಕ್ರಿಸ್ತನು ಆ ಶ್ರಮೆಯನ್ನು ತಾಳಿದ ನಿಮಿತ್ತವಾಗಿ ಆ ಶಿಕ್ಷೆಯನ್ನು ತಾಳಿದ He died on the cross. ಆತನು ಕ್ರೂಚಿಯಲ್ಲಿ ಸತ್ತನು. So that you can enjoy. ನೀವು ಇದನ್ನ ಅನುಭವಿಸಬೇಕೆಂಬುದಾಗಿ. Amen. Amen. Can you turn to neighbor and say? ನಿಮ್ಮ ಪಕ್ಕದವರ ತಿರುಗಿ ಹೇಳಿ. You will enjoy this nation. ನೀವು ಈ ಲೋಕವನ್ನ ಅನುಭವಿಸ್ತೀರಾ. ಈ ದೇಶವನ್ನು ಈ ದೇಶದಲ್ಲಿ ಇರುವಂತ ಪ್ರತಿಯೊಂದು ಆಶೀರ್ವಾದವನ್ನು ನೀವು ಅನುಭವಿಸ್ತೀರಿ. Amen. Praise the Lord. Because Christ died on the cross. ಯಾಕಂದ್ರೆ ಕ್ರಿಸ್ತನು ನಿಮಗೋಸ್ಕರವಾಗಿ ಸತ್ತ ನಿಮಿತ್ತವಾಗಿ. See, God's blessing is so powerful. ದೇವರ ಆಶೀರ್ವಾದ ಎಷ್ಟು ಶಕ್ತಿಯುತವಾಗಿದೆ ಗೊತ್ತಾ? Because of his blessing, ಆತನ ಆಶೀರ್ವಾದ ನಿಮಿತ್ತವಾಗಿ whatever you're going through, ನೀವು ಏನೇ ಪರಿಸ್ಥಿತಿಯಿಂದ ಹಾದು ಹೋದ್ರು you will finally enjoy this life. ನೀವು ಈ ಲೋಕದಲ್ಲಿರುವಂತ ಜೀವಿತವನ್ನು ಆನಂದಿಸ್ತೀರಾ. You don't have to worry saying that by the end of the month I don't have anything in my pocket. ನೀವು ಆಲೋಚಿಸಬೇಕಾಗಿಲ್ಲ ಈ ತಿಂಗಳ ಕೊನೆಯಲ್ಲಿ ನನ್ನ ಪಾಕೆಟ್ ಅಲ್ಲಿ ನನ್ನ ಜೇಬಲ್ಲಿ ಏನು ದುಡ್ಡಿಲ್ಲ ಎಂಬುದಾಗಿ. Lot of people think like that. ತುಂಬಾ ಜನರು ಹಾಗೆ ಆಲೋಚಿಸ್ತಾರೆ. And lot of people are going through such kind of situation. ಕೆಲವು ಪರಿಸ್ಥಿತಿಯಿಂದ ಹಾಗೆ ನೀವು ಹಾದು ಹೋಗ್ತಿರಬಹುದು. I told you, you know your pain, I don't know. ನಿಮಗೆ ನಿಮ್ಮ ನೋವು ಗೊತ್ತು, ನನಗೆ ಗೊತ್ತಿಲ್ಲ. But the word of God is true. ಆದ್ರೆ ದೇವರ ವಾಕ್ಯ ಸತ್ಯ. You don't have to go through this situation. ನೀವು ಈ ಪರಿಸ್ಥಿತಿಯಿಂದ ಹಾದು ಹೋಗಬೇಕಾಗಿಲ್ಲ. You don't have to say I have so and so problem in my body and medicine cannot cure it. ನೀವು ಈ ಸಮಸ್ಯೆ ನನ್ನ ದೇಹದಲ್ಲಿದೆ, ಆ ಒಂದು ಮಾತ್ರೆಗಳು ನನಗೆ ಏನು ಕಾರ್ಯ ಮಾಡ್ತಿಲ್ಲ ಎಂಬುದಾಗಿ ಹೇಳಬೇಕಾಗಿಲ್ಲ. You don't have to say I am becoming older, old age, all these problems are common. ನನಗೆ ಪ್ರಾಯ ಆಗ್ತಿದೆ, ಪ್ರಾಯ ಆಗುವಾಗ ಎಲ್ಲಾ ಸಮಸ್ಯೆಗಳು ಸಾಮಾನ್ಯ ಎಂಬುದಾಗಿ ನೀವು ಹೇಳಬೇಕಾಗಿಲ್ಲ. The word of God is true. ದೇವರ ವಾಕ್ಯ ಸತ್ಯ. It says that you will enjoy this nation. ಆತನು ಹೇಳ್ತಾ ಇದೆ, ಆ ವಾಕ್ಯದಲ್ಲಿ ಬರೆದಿದೆ, ನೀನು ಈ ಭೂಮಿಯನ್ನ ಸ್ವತಂತ್ರಿಸಿಕೊಳ್ಳುತ್ತೀ ಎಂಬುದಾಗಿ. Amen. Amen. You will be blessed in this nation. ನೀನು ಈ ಭೂಮಿಯಲ್ಲಿ ಆಶೀರ್ವಾದ ಹೊಂದುತ್ತೀ.
Amen. Amen. Let's read one more scripture. ಇನ್ನೊಂದು ವಾಕ್ಯ ಭಾಗವನ್ನು ಓದೋಣ. Proverbs 10:22. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ. Today we're going to read lot of scriptures. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. Amen. ಇನ್ನೊಂದ್ಸತಿ ಓದ್ರಿ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. Praise God. Praise the Lord. What a beautiful verse. ತುಂಬಾ ಸುಂದರವಾದಂತ ದೇವರ It ವಾಕ್ಯ. says the blessing of the Lord makes one rich. ಅದು ಹೇಳ್ತಾ ಇದೆ ದೇವರ ಒಂದು ಆಶೀರ್ವಾದ ಐಶ್ವರ್ಯವನ್ನುಂಟು ಮಾಡುತ್ತದೆ. And it will not add sorrow. ಅದರೊಂದಿಗೆ ಆತನು ಯಾವ ದುಃಖವನ್ನು ಸೇರಿಸುವುದಿಲ್ಲ. Amen. Amen. ಭಾಗ್ಯದಾಯಕವು ಅಥವಾ ಐಶ್ವರ್ಯವನ್ನು ಉಂಟು ಮಾಡುತ್ತದೆ. Praise the Lord. The blessing of the Lord makes one rich and it adds no sorrow. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುವುದು, ಅದರೊಂದಿಗೆ ಆತನು ಯಾವ ದುಃಖವನ್ನು ಸೇರಿಸುವುದಿಲ್ಲ. Amen. Amen. Can you turn to your neighbor and say the blessing of the Lord makes you rich? ನಿಮ್ಮ ಪಕ್ಕದವರ ಜೊತೆಗೆ ಹೇಳಿ ದೇವರ ಆಶೀರ್ವಾದ ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡುತ್ತದೆ. It will not bring sorrow. ಅದು ನಿಮಗೆ ಯಾವ ತರ ಸಮಸ್ಯೆ ಅಥವಾ ನೋವನ್ನು ತರುವುದಿಲ್ಲ. Amen. Amen. It will make you rich. ಅದು ನಿಮ್ಮನ್ನು ಐಶ್ವರ್ಯದಾಯಕವಾಗಿ ಮಾಡುತ್ತದೆ. See, the word of God says ದೇವರ here, ವಾಕ್ಯ ಇಲ್ಲಿ ಹೇಳ್ತಿದೆ it will not add sorrow. ಅಲ್ಲಿ ಅದು ಯಾವ ದುಃಖವನ್ನು ಸೇರಿಸುವುದಿಲ್ಲ. Amen. Amen. What sorrow? ಯಾವ ದುಃಖ? What kind of sorrow? ಯಾವ ತರದ ದುಃಖ? The sorrow is ಈ ದುಃಖ for you to become rich. ನೀವು ಐಶ್ವರ್ಯವಂತರಾಗುವ, You have to go through sorrow. You have to go through struggle. ಐಶ್ವರ್ಯವಂತರಾಗಲಿಕ್ಕೆ ಸಹಜವಾಗಿ ನೀವು ತುಂಬಾ ಶ್ರಮ ಪಡಬೇಕಾಗ್ತದೆ ಅಲ್ಲ? Is that true? ಹೌದಾ? Let's go to the story in Genesis. ನಾವು ಆದಿಕಾಂಡದಲ್ಲಿ ಬರೆದಂತ ಒಂದು ಕಥೆಗೆ ಹೋಗೋಣ. In Genesis, God created everything by His word. ಎಲ್ಲವನ್ನು ದೇವರು ತನ್ನ ವಾಕ್ಯದ ನಿಮಿತ್ತವಾಗಿ ಸೃಷ್ಟಿಸಿದ್ರು He ಅಲ್ಲ? released the word and made everything ready for Adam and Eve. ಅವರು ದೇವರು ಅವರ ವಾಕ್ಯವನ್ನು ಬಿಡುಗಡೆ ಮಾಡಿ ಆದಾಮ್ ಅವರಿಗೆ ಎಲ್ಲಾ ಚೆನ್ನಾಗಿ ತಯಾರಿ ಮಾಡಿಟ್ರು. And by His own hands He made Adam. ಆತನ ಸ್ವಂತ ಕೈಯಿಂದ ಆತನು ಆದಾಮನನ್ನ ಸೃಷ್ಟಿಸಿದ್ನು. His own breath He breathed into his nostrils. ಆತನ ಶ್ವಾಸವನ್ನೇ ಆತನು ಅವರ ಮೂಗಿಗೆ ಊದಿದ್ನು. And because of His own breath Adam became alive. ದೇವರ ಶ್ವಾಸದ ನಿಮಿತ್ತವಾಗಿ ಆದಾಮನು ಮನುಷ್ಯನಾದನು. Amen. Amen. And God blessed Adam and Eve. ಆಮೇಲೆ ದೇವರು ಆದಾಮ ಅವನನ್ನು ಆಶೀರ್ವದಿಸಿದ್ರು. And He said that everything is for you. ಎಲ್ಲವೂ ನಿಮಗೆ ಎಂಬುದಾಗಿ ದೇವರು ಹೇಳಿದ್ರು. And be fruitful and multiply. ನೀವು ಫ್ರೂಟ್ಫುಲ್ ಆಗಿ ಹೆಚ್ಚಿಸಿರಿ ಅಥವಾ ನೀವು ಫಲಭರಿತವಾಗಿ ಹೆಚ್ಚಲ್ಪಡಿರಿ ಎಂಬುದಾಗಿ Amen. ಹೇಳಿದ್ರು. So when He blessed like this, ಆತನ ಹೀಗೆ ಅವರನ್ನು ಆಶೀರ್ವದಿಸಿದಾಗ we see that every day they spend time with God. ನಾವು ನೋಡಿದ್ವಿ ಪ್ರತಿದಿನ ಅವರು ದೇವರ ಜೊತೆ ಸಮಯವನ್ನು ಕಳೆದ್ರು. The word of God says whenever it is cool of the day or evening maybe, ದೇವರ ವಾಕ್ಯ ಹೇಳ್ತದೆ ಸಾಯಂಕಾಲವಾಗುತ್ತಿದ್ದಂತೆ and God came to meet them and they had fellowship with God. ದೇವರು ಏದೆನ್ ತೋಟಕ್ಕೆ ಬಂದ್ರು ಮತ್ತೆ ದೇವರ ಜೊತೆ ಅನ್ಯೋನ್ಯತೆಯನ್ನು ಆದಾಮ ಹವ್ವ ಮಾಡಿದ್ರು ಎಂಬುದಾಗಿ. Chapter 2, if you read Genesis chapter 2, ಆದಿಕಾಂಡ 2ನೇ ಅಧ್ಯಾಯ ನೀವು ಓದುದಾದ್ರೆ it says very clearly ಅಲ್ಲಿ ಬರೆಯಲ್ಪಟ್ಟಿದೆ that the trees yielded good fruits. ಅಲ್ಲಿ ಇರುವಂತಹ ಎಲ್ಲ ಮರಗಳು ಒಳ್ಳೆಯ ಫಲವನ್ನು ಕೊಟ್ಟವು. And it was all beautiful and fruitful. ಸುಂದರವಾಗಿತ್ತು, ಫಲಭರಿತವಾಗಿತ್ತು. It was blessing. ಅದು ಆಶೀರ್ವಾದದಾಯಕವಾಗಿತ್ತು. But in the third chapter, 3ನೇ ಅಧ್ಯಾಯದಲ್ಲಿ, the third chapter in the third verse, 3ನೇ ಅಧ್ಯಾಯ 3ನೇ ವಚನದಲ್ಲಿ God says like this. ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. Let's read this verse, ನಾವು third verse. ಓದೋಣ. 3ನೇ ಆದರೆ ವಚನ. ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. Praise the Lord. So here God gave one command. ಇಲ್ಲಿ ದೇವರು ಒಂದು ಕಮಾಂಡ್ ಅನ್ನು ಅವರಿಗೆ ಕೊಡ್ತಾರೆ. He told, just don't eat from this tree. ಈ ಮರದ ಫಲವನ್ನು ಮಾತ್ರ ನೀನು ತಿನ್ನಲು ಬಾರದು, ಮುಟ್ಟಲು ಬಾರದು ಎಂಬುದಾಗಿ ದೇವರು ಅವರಿಗೆ ಆಜ್ಞೆ ಹೇಳ್ತಾರೆ. What tree is that? ಯಾವ ಮರವದು? That tree that gives knowledge of good and evil. So good and evil, ಒಳ್ಳೆಯದು ಮತ್ತೆ ಕೆಟ್ಟದು, ಅದರ ಅರಿವನ್ನು ಕೊಡುವ ಮರ. Okay, so what is the problem in knowing evil and good? ಒಳ್ಳೆಯದು ಮತ್ತೆ ಕೆಟ್ಟದ್ದು ನೋಡುವುದರಲ್ಲಿ ತಿಳ್ಕೊಳ್ಳುವುದರಲ್ಲಿ ತಪ್ಪೇನಿದೆ? Okay, probably that is not the right time for them. ಅದು ಆ ಸಮಯದಲ್ಲಿ ಅವರಿಗೆ ಸರಿಯಾದ ಸಮಯವಾಗಿಲ್ಲದೆ ಇರಬಹುದು. Whatever the reason is, ಯಾವುದಾದ್ರೂ ಕಾರಣವಾಗಿ God commanded. ದೇವರು ಆಜ್ಞಾಪಿಸಿದ್ರು. I gave everything, just don't touch ನಿನಗೆ this. ಕೊಟ್ಟಿದ್ದೇನೆ, ಈ ಮರವನ್ನು ಮಾತ್ರ ಮುಟ್ಬೇಡ. Okay, but they disobeyed. ಆದ್ರೆ ಅವರು ಅದಕ್ಕೆ ಅವಿಧೇಯರಾದ್ರು. And God said, if you eat, you will die. ದೇವರು ಹೇಳಿದ್ರು ನೀನು ಇದನ್ನು ತಿಂದ್ರೆ ಸತ್ತೇ ಸಾಯುವೆ. Same like Psalms 37:22 we read just now, right? ನಾವೀಗ ತಾನೇ ಕೀರ್ತನೆ 37:22 ಓದಿದ ರೀತಿಯಲ್ಲಿ The blessing of God will make you inherit the earth. ಆಶೀರ್ವಾದವು, ದೇವರ ಆಶೀರ್ವಾದವು
ಹೊಂದೋದ್ರಿಂದ ನೀನು ಭೂಮಿಯನ್ನು ಸ್ವತಂತ್ರಿಸ್ತಿ. But the curse will do what? ಅದನ್ನು ಶಪಿಸುವವರು ಕಡಿದು ಹಾಕಲ್ಪಡುವರು ಎಂಬುದಾಗಿ. So in the same way, God said the curse will come, you will die. ದೇವರು ಹೇಳಿದ್ರು ಈ ಮರದ ಹಣ್ಣನ್ನು ನೀನು ತಿಂದ್ರೆ ಈ ಶಾಪವು ನಿನ್ನ ಮೇಲೆ ಬರುತ್ತದೆ, ನೀನು ಸತ್ತೇ ಸಾಯುವಿ ಎಂಬುದಾಗಿ. Because of their sin, ಅವರ ಪಾಪದ ನಿಮಿತ್ತವಾಗಿ we read in the entire chapter of chapter 3. ನಾವು 3ನೇ ಅಧ್ಯಾಯವನ್ನು ಓದ್ತೇವೆ. From 14 to 20 if we read. 14ರಿಂದ 20ನೇ ವಚನವನ್ನು ನಾವು ಓದುತ್ತೇವೆ. Yeah, we'll read some other time, but from 14 to 20 it says that the curse was released upon the earth. ನಾವು ನೋಡೋದಾದ್ರೆ ಆ ಸಮಯದಲ್ಲಿ ದೇವರ ಒಂದು ಶಾಪವು ಲೋಕದ ಮೇಲೆ ಬಂತು ಎಂಬುದಾಗಿ. Yeah, are you all here with me? ನನ್ನ ಜೊತೆ ಇದ್ದೀರಾ? Yes. So at that time what happened? ಆ ಸಮಯದಲ್ಲಿ ಏನಾಯಿತು? God cursed the serpent. ದೇವರು ಆ ಒಂದು ಸರ್ಪೆಂಟ್ ಅಥವಾ ಒಂದು ಹಾವನ್ನು ಸರ್ಪವನ್ನು ಶಪಿಸಿದ್ರು. So he cursed the serpent because through serpent only Satan worked. ಆ ಸರ್ಪದ ಮೂಲಕ ಸೈತಾನನು ಕಾರ್ಯ ಮಾಡಿದ್ದರಿಂದ ಆ ಸರ್ಪವು ಶಪಿಸಲ್ಪಟ್ಟಿತು. And then he gave one promise. ಆತನು ಒಂದು ವಾಗ್ದಾನವನ್ನು ಕೊಟ್ಟನು. That out of Eve a redeemer will come. ಆ ಹವ್ವನ ಮೂಲಕವಾಗಿ ಒಂದು ರಿಡೀಮರ್ ಅಥವಾ ರಕ್ಷಕನು ಬರ್ತಾನೆ. And then he cursed woman also. ಆ ಒಂದು ಸ್ತ್ರೀಯನ್ನು ಕೂಡ ಅದೇ ಸಮಯದಲ್ಲಿ ಶಪಿಸುವುದನ್ನ ನಾವು ವಾಕ್ಯದಲ್ಲಿ ನೋಡ್ತೇವೆ. Instead of saying God cursed, ದೇವರು ಶಪಿಸುವುದು ಎಂಬುದಾಗಿ ಹೇಳುವುದರ ಬದಲು I want to use this word. ನಾನು ಈ ವಾಕ್ಯವನ್ನು ಉಪಯೋಗಿಸಲ್ಪಡ್ತೇನೆ. That the curse came. ಆ ಶಾಪವು ಬಂತು. Already God released a blessing and he said that if you don't do this, if you do like this, curse will come. ದೇವರು ಆಗ್ಲೇ ವಾಕ್ಯವನ್ನು ಹೊರಡಿಸಿದ್ರು, ಹೀಗೆ ಮಾಡುವುದರಿಂದ ನೀನು ಆಶೀರ್ವಾದ ಹೊಂದುತ್ತಿ, ಇನ್ನೊಂದರ ಮಾಡಿದ್ರೆ ನೀನು ಶಾಪಗ್ರಸ್ತನಾಗ್ತಿ. Okay, so the curse came. ಆದುದರಿಂದ ಶಾಪವು ಅವರ ಮೇಲೆ ಬಂತು. What did he say to the woman? ಆ ಸ್ತ್ರೀಗೆ ಆತನ ಏನು ಹೇಳಿದ್ನು? Your pregnancy, your delivery will be very, very painful. ನಿನ್ನ ಒಂದು ಕೂಸನ್ನು ಹೆರುವಂತಹ ಒಂದು ಸಂದರ್ಭವು ತುಂಬಾ ಕಷ್ಟಕರವಾಗಿರುತ್ತದೆ ಎಂಬುದಾಗಿ ಹೇಳಿದ್ರು. Okay, the delivery will be very painful. In pain you will give birth. ನೀನು ಆ ನೋವಿನಲ್ಲೇ ಮಗನನ್ನು ಹೆರುವಿ ಎಂಬುದಾಗಿ ಒಂದು ಶಾಪವು ಅವರ ಮೇಲೆ ಬಂತು. And he also said the man will rule over woman. ಆ ಒಂದು ಪುರುಷನು ಸ್ತ್ರೀಯ ಮೇಲೆ ಆಳ್ವಿಕೆ ನಡೆಸುವನು ಎಂಬುದಾಗಿ ಕೂಡ ಹೇಳಿದ್ರು. And now he turned to the man and he sent one more curse. ಈಗ ಆ ಮನುಷ್ಯನ ಮೇಲೆ ತಿರುಗಿ ಆತನು ಇನ್ನೊಂದು ಶಾಪವನ್ನು ಹೇಳಿದನು. He said that you will struggle and struggle in very painful way, you will earn food. ನೀನು ನಿನ್ನ ಆಹಾರವನ್ನು ತುಂಬಾ ಶ್ರಮಪಟ್ಟು ಸಂಪಾದಿಸುವಿ ಎಂಬುದಾಗಿ. Okay, you will struggle so much to produce some fruit, but the land will produce thorns and thistles. ನೀನು ತುಂಬಾ ಶ್ರಮಪಟ್ಟು ನಿನ್ನ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿ, ಆದ್ರೂ ಕೂಡ ಆ ಒಂದು ಮುಳ್ಳು ಪೊದೆಗಳು ಕೂಡ ಅದರ ಮಧ್ಯದಲ್ಲಿ ಬರುವವು ಎಂಬುದಾಗಿ. Why? Because the land was also cursed because of their sin. ಯಾಕಂದ್ರೆ ಅವರ ಪಾಪದ ನಿಮಿತ್ತವಾಗಿ ಆ ಭೂಮಿಯು ಕೂಡ ಶಪಿಸಲ್ಪಟ್ಟದ್ದು. And the death entered into this world. ಆಮೇಲೆ ಮರಣವು ಈ ಲೋಕದ ಮೇಲೆ ಪ್ರವೇಶಿಸಿತು. This is the pain. ಈ ಒಂದು ನೋವು. This is the pain. What is the curse? ಈ ಒಂದು ಶಾಪವೇನು? Struggle and struggle to earn some food. ಕೆಲವು ಸಂಪಾದನೆ ಮಾಡಲಿಕ್ಕೆ ನೀನು ತುಂಬಾ ಶ್ರಮ ಪಡಬೇಕು ಎಂಬುದಾಗಿ. You have to go through lot of struggle to raise some fruit from the land. ಹೆಚ್ಚಾದ ಒಂದು ಶ್ರಮವನ್ನು ಪಟ್ಟು ನೀನು ಫಲವನ್ನು ಎದ್ದೇಳಿಸಬೇಕು ಎಂಬುದಾಗಿ. So let's go back to the promise. ನಾವು ಪ್ರಾಮಿಸ್ಗೆ ಹೋಗುವ ದೇವರ ವಾಗ್ದಾನವನ್ನು. Proverbs 10:22 says what? ಜ್ಞಾನೋಕ್ತಿ 10:22 ಏನು ಹೇಳ್ತದೆ? The blessing of the Lord will make you rich. ಕರ್ತನ ಆಶೀರ್ವಾದ ನಿಮ್ಮನ್ನು ಐಶ್ವರ್ಯವನ್ನುಂಟು ಮಾಡುತ್ತದೆ. But it will not add sorrow. ಅದರೊಂದಿಗೆ ಅದು ಯಾವ ದುಃಖವನ್ನು ಸೇರಿಸುವುದಿಲ್ಲ. Amen. Amen. ದುಃಖವಂದ್ರೆ ಏನು ಅಂತ ಅರ್ಥ ಆಯ್ತಾ ಈಗ? ಏನದು ದುಃಖ? ಯಾವ ತರ ದುಃಖ ಅದು? ತುಂಬಾ ಕಷ್ಟಪಟ್ಟು ದುಡಿದು ಊಟವನ್ನು ಸೇವಿಸುವಂಥದ್ದು. ಆ ತರ ದುಃಖವನ್ನು ದೇವರ ಆಶೀರ್ವಾದ ತರೋದಿಲ್ಲಂತೆ. ದೇವರ ಆಶೀರ್ವಾದ ನಿಮ್ಮನ್ನ ಏನ್ ಮಾಡ್ತದೆ? ಐಶ್ವರ್ಯವಂತರಾಗಿ. Amen. Praise God. Now can you tell to your neighbor by faith, the blessing of God will make you rich. Amen. ಈಗ ನಿಮ್ಮ ಪಕ್ಕದವರ ತಿರುಗಿ ಹೇಳಿ, ದೇವರ ಆಶೀರ್ವಾದ ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡುತ್ತದೆ. Come on, say it with faith. Faith. ನಂಬಿಕೆಯಲ್ಲಿ ಹೇಳಿರಿ. The blessing of God will make you rich. ದೇವರ ಒಂದು ಆಶೀರ್ವಾದವು ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡುತ್ತದೆ. Without pain. ಯಾವ ನೋವು ಇಲ್ಲದೆ. Without pain you will become blessed. ಯಾವ ನೋವು ಇಲ್ಲದೆ ನೀವು ಆಶೀರ್ವಾದದಾಯಕವಾಗ್ತೀರಾ. Amen. Amen. Why? What is the reason? ಯಾಕೆ? ಯಾವ ಕಾರಣದಿಂದಾಗಿ? The same reason Christ took the pain on the cross. ಕ್ರಿಸ್ತನು ಆಗಲೇ ಆ ನೋವನ್ನ ನಮಗೋಸ್ಕರ ಕ್ರೂಜೆ ಮೇಲೆ ತಾಳಿದಾಗಿದೆ. Amen. Because of one man's disobedience death came, sin came, curse came. ಒಬ್ಬನ ಅವಿಧೇಯತೆಯಿಂದ ಪಾಪವು ಬಂತು, ಮರಣವು ಬಂತು, ಶಾಪವು ಬಂತು. But because of one man's obedience,
ಒಬ್ಬನ ವಿಧೇಯತೆಯಿಂದ, one man's obedience, ಒಬ್ಬನ ವಿಧೇಯತೆಯಿಂದ the righteousness came to all of us. ನೀತಿವಂತಿಕೆ ನಮ್ಮೆಲ್ಲರ ಮೇಲೆ ಬಂತು. Praise the Lord. Praise the Lord. The curse is removed and blessing is given. ಆ ಶಾಪವು ಮುರಿದು ಹಾಕಲ್ಪಟ್ಟು ಆಶೀರ್ವಾದವು ನಮ್ಮ ಪಾಲಾಗಿದೆ. Sin is removed and righteousness is given. ಪಾಪವು ಹೋಗಿ ಈಗ ನೀತಿವಂತಿಕೆ ನಮ್ಮೆಲ್ಲರ ಪಾಲಾಗಿದೆ. So powerful is the blessing of God. ತುಂಬಾ ಶಕ್ತಿಯುತವಾದದ್ದು ಆತನ ಒಂದು ಆಶೀರ್ವಾದ. Amen. So in this way God wants to lead us in our life. ಈ ರೀತಿಯಲ್ಲಿ ದೇವರು ನಮ್ಮನ್ನು ನಮ್ಮ ಜೀವಿತದಲ್ಲಿ ಮುಂದುವರಿಸಲು ಇಷ್ಟಪಡ್ತಾರೆ. So what does that mean? Does it mean that we should not do anything? ಅಂದ್ರೆ ನಾವು ಯಾವ ಶ್ರಮ ಪಡಬಾರದು ಎಂಬುದಾಗಿ ಅರ್ಥನಾ? That means that we should sit at home and you'll just become rich, bank balance will come. ಮನೆಯಲ್ಲಿ ಕೂತು ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದೆ ಎಂಬುದಾಗಿ ಅರ್ಥನಾ? Is that the meaning? ಇದು That is not the meaning. ಅದಲ್ಲ. The meaning is that God's blessing is on you. ಇದರ ಅರ್ಥ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. So now you go and work, you'll be prosperous. ಈಗ ನೀನು ಹೋಗಿ ಕೆಲಸ ಮಾಡಿದ್ರೆ ನೀನು ನಿಜವಾಗಿ ಅಭಿವೃದ್ಧಿ ಹೊಂದುತ್ತೀಯಾ? Amen. Amen. Earlier you are working, struggling and lot of problems. ಮೊದಲು ನೀನು ತುಂಬಾ ಶ್ರಮ ಪಡಬೇಕಾಗಿತ್ತು. ತುಂಬಾ ಶ್ರಮ ಪಟ್ಟರು ಅಲ್ಲಿ ಪೊದೆಗಳಲ್ಲಿ ಮುಳ್ಳುಗಿಡಗಳು ಬೆಳೆಯುತ್ತಿತ್ತು. But now because God's blessing is on you, ಈಗ ದೇವರ ಆಶೀರ್ವಾದ ನಿನ್ನ ಮೇಲೆ ಇರೋದರಿಂದ you go and lay your hand upon something that will become blessed. ನೀನು ಯಾವುದರ ಮೇಲೆ ನಿನ್ನ ಕೈಯನ್ನು ಇಟ್ಟರು ಕೂಡ ಅದು ಆಶೀರ್ವಾದ ಹೊಂದಲ್ಪಡುತ್ತೆ. Praise God. Amen. This is God's blessing. ಇದು ದೇವರ ಆಶೀರ್ವಾದವಾಗಿದೆ. And God's blessing is upon you. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ. Let's read Psalms 127:2. ನಾವು ಕೀರ್ತನೆ 127 ಎರಡನೇ ವಚನ ಓದೋಣ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ದೆಯಲ್ಲಿಯೂ ಕೊಡುತ್ತಾನೆ. Amen. ಆತನು ಆತನ ಪ್ರಿಯರಿಗೆ ಎಲ್ಲಿ ಕೊಡ್ತಾರಂತೆ? ನಿದ್ದೆಯಲ್ಲೂ ಕೂಡ ಕೊಡ್ತಾನಂತೆ. Praise the Lord. Hallelujah. You know, when I read this, ನಾನು ಇದನ್ನು ಓದಿದಾಗ I could not control my tears. ನನಗೆ ಅಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. It says that in vain you raise up. ಇದು ಹೇಳಲ್ಪಟ್ಟಿದೆ ಅಲ್ಲಿ, ರೊಟ್ಟಿಗಾಗಿ ವ್ಯಥೆಪಟ್ಟು ಬೆಳಿಗ್ಗೆ ಏಳುವವರೇ, in vain you are toiling for food. ರಾತ್ರಿ ಎಲ್ಲ ತಡವಾಗಿ ನೀವು ಮಲಗುವವರೇ, But for those who he loves, ಆತನನ್ನು ಪ್ರೀತಿಸುವವರಿಗೆ ಅಥವಾ ಆತನ ಪ್ರಿಯರಿಗೆ, and he gives the blessing even when you are sleeping. ನಿದ್ರೆಯಲ್ಲಿಯೂ ಕೂಡ ಆತನು ಆತನ ಆಶೀರ್ವಾದನ ಕೊಡ್ತಾನಂತೆ. Praise God. Amen. I want to share our testimony once. ಒಂದು ಸಾಕ್ಷಿನ ಹಂಚ್ತೇನೆ. You know, when we got married in 2015, 2015ನೇ ವರ್ಷದಲ್ಲಿ ನಮಗೆ ಮದುವೆ ಆಗಿತ್ತು. and for a very long time we did not have children. ತುಂಬಾ ಸಮಯದ ಕಾಲ ನಮಗೆ ಮಕ್ಕಳಿರಲಿಲ್ಲ. And we believed that God's blessing is upon us. ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂಬುದಾಗಿ ನಾವು ನಂಬಿದ್ವಿ. There was a period of test, there was a period of waiting. ಸೊ ಆ ಕೆಲವು ಸಮಯದಲ್ಲಿ ನಾವು ಕಾಯಬೇಕಾಗಿತ್ತು. ಓಕೆ, ಒಂದು ಪರೀಕ್ಷೆಯ ಸಮಯವಿತ್ತು, ವಿಶ್ವಾಸದಲ್ಲಿ ಕಾಯಬೇಕಾಗಿರುವಂತ ಒಂದು ಸಮಯವಿತ್ತು. We had to grow in our faith. ಆ ನಂಬಿಕೆಯಲ್ಲಿ ಹೆಚ್ಚಿಸುವ ಸಮಯವು ಎಂಬುದಾಗಿ ನಾವು ಅದನ್ನು ಹೇಳ್ಬೋದು. But it was a very struggling time. ಅದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ. You know why? ಯಾಕೆ ಗೊತ್ತಾ? Because we know that we are blessed. ನಮಗೆ ಗೊತ್ತಿರುತ್ತದೆ ನಾವು ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ. But the people around us don't know. ಆದ್ರೆ ನಮ್ಮ ಸುತ್ತಲಿರುವವರಿಗೆ ಗೊತ್ತಿರುವುದಿಲ್ಲ. This is a big problem, no? ಇದೇ ಸಮಸ್ಯೆ ಆಗಿದೆ. We know that we are blessed. ನಾವು ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ನಮಗೆ ಗೊತ್ತಿರುತ್ತೆ. But you know what your neighbor will ask? ಆದ್ರೆ ನಿಮ್ಮ ಪಕ್ಕದವರು ಏನ್ ಕೇಳ್ತಾರೆ ಗೊತ್ತಾ? Show me the blessing. ಆಶೀರ್ವಾದ ತೋರಿಸಿ. Where is the blessing? ಆಶೀರ್ವಾದ ಎಲ್ಲಿ? You are saying you are blessed. Show me, where is it? ನೀವು ಆಶೀರ್ವಾದ ಹೊಂದಿದ್ರಲ್ಲ, ತೋರಿಸಿ ಎಂಬುದಾಗಿ. No, that will bring struggle in your life. ಅದು ನಿಮ್ಮ ಜೀವಿತದಲ್ಲಿ ಸ್ಟ್ರಗಲ್ಸ್ ಅನ್ನು ತರುತ್ತದೆ. For many years ತುಂಬಾ ಸಮಯ we had to go through this problem. ಈ ಪರಿಸ್ಥಿತಿಯಿಂದ ನಾವು ಹಾದು ಹೋಗಬೇಕಾಗಿತ್ತು. And a lot of times, ತುಂಬಾ ಸಮಯ, I'll tell you, last week also I was talking to my mom. ಕಳೆದ ಒಂದು ವಾರ ಕೂಡ ನಾನು ನನ್ನ ತಾಯಿ ಜೊತೆ ಮಾತನಾಡಿದೆ. Her best friend, ಅವರ ಒಂದು ಪ್ರೀತಿಯ ಒಂದು ಸ್ನೇಹಿತೆ, she asked her like this. ಅವರು ಹೀಗೆ ಕೇಳಿದ್ರಂತೆ, You are saying that they always pray. ನೀವು ಯಾವಾಗ್ಲೂ ಪ್ರಾರ್ಥಿಸ್ತೀರಿ ಎಂಬುದಾಗಿ ನೀವು ಹೇಳ್ತೀರಾ? Where are their children? ಅವರ ಮಕ್ಕಳೆಲ್ಲಿ ಅಂತ. And she suddenly said, it seems already too late, how will the children come? ಆಗ್ಲೇ ತಡವಾಗಿದೆ, ಅವರ ಮಕ್ಕಳು ಹೇಗೆ ಬರ್ತಾರೆ ಎಂಬುದಾಗಿ ಕೇಳಿದ್ರು. So this was the struggle we were going through. ಸೊ ಆ ಪರಿಸ್ಥಿತಿಯಿಂದ ಅವರು ಹಾದು ಹೋಗ್ತಾ ಇದ್ರು. But then ಆದರೆ ಈ ಒಂದು ಪರಿಸ್ಥಿತಿಯಿಂದ ನಾವು ಹಾದು ಹೋಗ್ತಾ ಇರುವಾಗ ದೇವರು ಖಂಡಿತ ಏನೋ ಒಂದು ಮಾಡುವರು ಎಂಬುದಾಗಿ ನಮಗೆ ನಂಬಿಕೆ ಇದ್ದರೂ ತುಂಬ ಒಂದು ಸ್ಟ್ರಗಲ್ ಆಗಿತ್ತು. ಆದರೆ 2021ನಲ್ಲಿ ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ದೇವರ ಆಶೀರ್ವಾದ ಇದೆ ಎಂಬುದಾಗಿ ನಾವು ನಂಬಿದ್ದೇವೆ, ಸಂಪೂರ್ಣವಾಗಿ ನಂಬಿದ್ದೇವೆ. ಆದರೆ ಅಕಸ್ಮಾತ್ ಒಂದು ದಿವಸ we heard the news that she is conceived. ಅವಳು
ಕನ್ಸೀವ್ ಆದ್ಲು ಎಂಬುದಾಗಿ ಒಂದು ನ್ಯೂಸ್ ನಮಗೆ ಸಿಕ್ಕಿದೆ. ಪ್ರೈಸ್ ದಿ ಲಾರ್ಡ್. ಸಡನ್ಲಿ ದ ಬ್ಲೆಸ್ಸಿಂಗ್ ಅಪಿಯರ್ಡ್ ವೆನ್ ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್. ನಾವು ಎಕ್ಸ್ಪೆಕ್ಟೇ ಮಾಡದ ಸಮಯದಲ್ಲಿ ಸಡನ್ ಆಗಿ ಒಂದು ಬ್ಲೆಸ್ಸಿಂಗ್ ಕಂಡು ಬರ್ತಾ ಇದೆ. Praise the Lord. Praise the Lord. Okay, let us continue. Okay, suddenly we saw that blessing. ಸೊ ಆ ರೀತಿಯಾಗಿ ಆಶೀರ್ವಾದ ನಮ್ಮ ಪಾಲಾಯಿತು. When we were blessed like that, ಆ ರೀತಿಯಾಗಿ ನಾವು ಆಶೀರ್ವಾದ ಹೊಂದಲ್ಪಟ್ಟಾಗ this also became a testimony for many people to ಇದು be ಕೂಡ blessed. ಅನೇಕರಿಗೆ ಸಾಕ್ಷಿಯಾಗಿ ದೇವರು ಪರಿಣಮಿಸಿದ್ರು. I want to tell you something. ಒಂದು ವಿಷಯವನ್ನು ನಾನು ಹೇಳಲ್ಪಡ್ತೇನೆ. We went to doctor said everything is normal. ನಾವು ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಹೇಳಿದ್ರು ಎಲ್ಲವೂ ನಾರ್ಮಲ್ ಆಗಿದೆ. Our friends said everything is normal. Friends. ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ. But why this delay? ಆದ್ರೆ ಯಾಕೆ ಈ ತಡ? But I don't know why the delay was. ನನಗೆ ತಡೆ ಯಾಕೆ ಆಯ್ತು ಗೊತ್ತಿಲ್ಲ. But I want to tell you today. ಆದ್ರೆ ನಾನು ನಿಮಗೆ ಹೇಳಲು ಬಯಸ್ತೇನೆ. Even if it delays, ಅದು ತಡವಾದ್ರೂ ಕೂಡ God's blessing is for sure. ದೇವರ ಒಂದು ಆಶೀರ್ವಾದ ಖಂಡಿತವಾಗಿ ನಿಮ್ಮ ಪಾಲಾಗ್ತದೆ. Amen. Even today you can receive blessing. ಇವತ್ತು ಕೂಡ ನೀವು ಆಶೀರ್ವಾದವನ್ನು ಹೊಂದಬಹುದು. Even today your life can change. ಇವತ್ತು ಕೂಡ ನಿಮ್ಮ ಒಂದು ಪರಿಸ್ಥಿತಿ ಬದಲಾಗಬಹುದು. Even today God can turn everything. ಇವತ್ತು ಕೂಡ ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯ. Come on, lift your hand and say, I receive it in Jesus' name. ನಿಮ್ಮ ಕೈಗಳನ್ನು ಮೇಲೆತ್ತಿ ನಾನು ಯೇಸು ಸ್ವಾಮಿ ನಾಮದಲ್ಲಿ ಇದನ್ನು ಸ್ವೀಕರಿಸ್ತೇನೆ. I receive it in the name of Jesus. ಯೇಸು ಸ್ವಾಮಿ ನಾಮದಲ್ಲಿ ಸ್ವೀಕರಿಸ್ತೇನೆ. I believe I am blessed. ನಾನು ಆಶೀರ್ವಾದ ಹೊಂದಿದ್ದೇನೆ. I believe I am blessed. Amen. Today I am blessed. ಇವತ್ತು ನಾನು ಆಶೀರ್ವಾದ ಹೊಂದಿದ್ದೇನೆ. In Jesus' name. Hallelujah. God's blessing is like that. ದೇವರ ಆಶೀರ್ವಾದ ಆ ರೀತಿಯಾಗಿದೆ. It will not add sorrow. ಅದು ನಿಜವಾಗಿ ದುಃಖವನ್ನು ತರುವುದಿಲ್ಲ. Even you are least expecting, it will suddenly appear. ನೀವು ಅದನ್ನು ಬಯಸದೇ ಇದ್ದ ಪರಿಸ್ಥಿತಿಯಲ್ಲಿ ಅದು ನಿಮ್ಮ ಪಾಲಾಗುತ್ತದೆ. Because God is just looking at your heart. ಯಾಕಂದ್ರೆ ದೇವರು ನಿಮ್ಮ ಹೃದಯವನ್ನು ನೋಡುವಂತವನಾಗಿದ್ದಾನೆ. Did you receive Jesus? ನೀವು ಯೇಸುವನ್ನು ಸ್ವೀಕರಿಸಿದಿರಾ? Do you believe him? ನೀವು ಆತನನ್ನು ನಂಬಿದ್ದೀರಾ? Then you are blessed. ಅಂದ್ರೆ ನೀವು ಆಶೀರ್ವಾದ ಹೊಂದಿದ್ದೀರಾ. Praise God. Amen. So we just read here, ನಾವು ಈ ವಾಕ್ಯವನ್ನು ಓದಿದ್ವಿ. those who rise up early and struggle so much, you are working in vain. ರೊಟ್ಟಿಗಾಗಿ ವ್ಯಥೆಪಟ್ಟು ಬೆಳಿಗ್ಗೆ ಬೇಗ ಏಳುವವರೇ, ರಾತ್ರಿ ತಡವಾಗಿ ಮಲಗುವವರೇ, ನೀವು ಶ್ರಮ ಪಡುವುದು ವ್ಯರ್ಥ. But for those whom he loves, he blesses even when they are sleeping. ಆಮೆನ್. ಆತನನ್ನು ಪ್ರೀತಿಸುವವರಿಗೆ ಆತನು ತನ್ನ ನಿದ್ರೆಯಲ್ಲಿಯೂ ಕೂಡ ಅದನ್ನು ಕೊಡುತ್ತಾನೆ. Praise God. Praise the Lord. This is the blessing of the children of God. ದೇವರ ಜನರಿಗೆ ಕೊಡುವಂತ ಮಕ್ಕಳಿಗೆ ಕೊಡುವಂತ ಆಶೀರ್ವಾದವೂ ಇದೇ ಆಗಿದೆ. See the problem of worldly thinking. ಆದ್ರೆ ನೀವು ಆಲೋಚಿಸಿ ಲೌಕಿಕವಾದ ಯೋಚನೆಗಳ ಕುರಿತಾಗಿ. The man who built that struggled entire life to build that. ಆ ಮನುಷ್ಯನು ಆ ಮನೆ ಕಟ್ಟಿದ ಮನುಷ್ಯನು ತುಂಬಾ ಶ್ರಮ ಪಟ್ಟು ಆ ಮನೆಯನ್ನು ಕಟ್ಟಿದ. Did he enjoy? ಅದನ್ನು ಆತನು ಅನುಭವಿಸಿದ್ನ? No. ಇಲ್ಲ. Somebody else enjoyed. ಬೇರೆ ಯಾರು ಅನುಭವಿಸಿದ್ರು? We all enjoyed. ನಾವೆಲ್ಲರೂ ಅನುಭವಿಸಿದ್ವಿ. So but the blessing of the Lord is not like that. ಆದ್ರೆ ದೇವರ ಆಶೀರ್ವಾದ ಹಾಗೆ ಅಲ್ಲ. You don't have to struggle to build something and die one day. ನೀವು ಶ್ರಮ ಪಟ್ಟು ಒಂದನ್ನ ಕಟ್ಟಿ ಒಂದು ದಿನ ಅದನ್ನ ಅನುಭವಿಸದೆ ಹೋಗಿ ಸಾಯುವಂತದಲ್ಲ. The blessing of the Lord is that every day you will enjoy. ದೇವರ ಆಶೀರ್ವಾದ ಪ್ರತಿದಿನವೂ ನೀವು ಅದನ್ನು ಅನುಭವಿಸ್ತೀರಾ ಎಂಬುದಾಗಿ. Amen. Amen. You will see the fruit of your labor. ನೀವು ನಿಮ್ಮ ಒಂದು ಕೆಲಸದ ಫಲ. Amen. I went to Mysore. ಅವರು ಮೈಸೂರಿಗೆ ಹೋದ್ರು. Because I heard a sad news about one of my dear professors. ಅವರ ಪ್ರೊಫೆಸರ್ ತೀರ್ಕೊಂಡಿದ್ರು ಎಂಬ ಸುದ್ದಿಯನ್ನು ಕೇಳಿದ ಕೂಡಲೇ. And he was very close to us. ಅವರು ನಮಗೆ ತುಂಬಾ ಆತ್ಮೀಯರಾಗಿದ್ರು. And the most of the things I learned from him. ಅನೇಕ ವಿಷಯಗಳು ಕಲಿತಂತ ವಿಷಯಗಳು ಅವರ ಪ್ರೊಫೆಸರ್ ಎಂದರೆ ಕಲಿತಂತದ್ದಾಗಿದೆ. When I went there, ಅಲ್ಲಿ ಅವರು ಹೋದಾಗ, when I spent time with the family, ಅವರ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಯವನ್ನು ನಾನು ಕಳೆದೆ. A lot of people and big people, officials came. ತುಂಬಾ ಜನರು ಮತ್ತೆ ಆಫೀಷಿಯಲ್ಸ್ ಒಳ್ಳೆ ಹುದ್ದೆಯಲ್ಲಿ ಇದ್ದಂತ ಜನರು ಅಲ್ಲಿಗೆ ಬಂದ್ರು. But everybody asked only one question. ಎಲ್ಲರೂ ಒಂದೇ ಪ್ರಶ್ನೆಯನ್ನು ಕೇಳಿದ್ರು. They asked that question that really hit my heart. ಆ ಪ್ರಶ್ನೆ ನಿಜವಾಗಿ ನನ್ನ ಹೃದಯಕ್ಕೆ ಮುಟ್ಟಿತು. They asked, ಅವ್ರು ಕೇಳಿದ್ರು, this man got so much of name and fame. ಈ ಮನುಷ್ಯನಿಗೆ ಹೆಚ್ಚಾದಂತ ಒಂದು ಹೆಸರು ಎಲ್ಲ ಒಂದು ರೆಕಗ್ನಿಷನ್ ಇತ್ತು. He has so many plans. ಆತನಿಗೆ ತುಂಬಾ ಆಲೋಚನೆಗಳಿದ್ದವು. Internationally he was recognized. ಆತನು ಬೇರೆ ದೇಶಗಳಲ್ಲಿ ಕೂಡ ಗುರುತಿಸಲ್ಪಟ್ಟ ವ್ಯಕ್ತಿ. So much money he earned. ತುಂಬಾ ದುಡ್ಡನ್ನ ಸಂಪಾದಿಸಿದನು. But suddenly he disappeared. ಸಡನ್ ಆಗಿ ಒಂದು ದಿನ ಇಲ್ಲದೆ ಹೋದ್ರು. What happens to everything that he earned? ಅವರು ಸಂಪಾದಿಸಿದ ಎಲ್ಲವೂ ಏನಾಗುತ್ತದೆ? What happened to the name and fame? ಅವರ ಹೆಸರು, ಸಂಪಾದಿಸಿದಂತ ಹೆಸರು ಮತ್ತೆ ಆ ಉನ್ನತ ಸ್ಥಿತಿ.
And when they asked this question, ಈ ಪ್ರಶ್ನೆಯನ್ನು ಅವ್ರು ಕೇಳಿದಾಗ I started to think, ನಾನು ಆಲೋಚಿಸಿದೆ, it's not like that for the children of God. ದೇವರ ಜನರಿಗೆ ಈ ರೀತಿಯಾಗಿ ಅಲ್ಲ. The people outside, they work so hard to earn the name. ಲೋಕದ ಜನರು ತುಂಬಾ ಶ್ರಮಪಟ್ಟು ತಮ್ಮ ಹೆಸರುಗಳನ್ನ ಐಶ್ವರ್ಯವನ್ನ ಸಂಪಾದಿಸ್ತಾರೆ. They earn so much and keep safe, but suddenly the life is vulnerable. ಎಲ್ಲವನ್ನು ಸಂಪಾದಿಸಿ ಅವರು ಕೂಡಿಸಿರ್ತಾರೆ, ಆದ್ರೆ ಒಂದು ದಿನ ಇಲ್ಲದೆ ಹೋಗ್ತಾರೆ. Okay, when we Sudden ಆಗಿ. go, will we take anything and go? ನಾವು ಹೋಗುವಾಗ ಏನನ್ನಾದ್ರೂ ಸಂಪಾದಿಸ್ಕೊಂಡು ತೆಗೆದುಕೊಂಡು ಹೋಗ್ತೇವಾ? You know Alexander the Great. ಅಲೆಕ್ಸಾಂಡರ್ ಗ್ರೇಟ್ ನೀವು ಚಾರಿತ್ರೆಯಲ್ಲಿ ನೋಡಿರ್ಬೋದು. Okay, the emperor of Greece. ಗ್ರೀಸ್ ರಾಜ್ಯದ ಎಂಪರರ್ ಅವರಾಗಿದ್ರು. Okay, he said, when I die in the coffin, let my hands be outside of the coffin. ಅವ್ರು ಹೇಳಿದ್ರು, ನಾನು ಸಾಯುವಾಗ ಶವಪೆಟ್ಟಿಗೆ ಇದೆ ಅಲ್ಲ, ಶವಪೆಟ್ಟಿಗೆ ಹೊರಗೆ ನನ್ನ ಕೈಗಳು ತೋರ್ಲಿ ಎಂಬುದಾಗಿ. Okay, and he asked them to write on that. ಅದ್ರ ಮೇಲೆ ಹೀಗೆ ಬರೀರಿ ಎಂಬುದಾಗಿ ಹೇಳ್ತಾರೆ. Empty handed I came, empty handed I'm going. ಖಾಲಿ ಕೈಗಳಲ್ಲೇ ನಾನು ಬಂದೆ, ಖಾಲಿ ಕೈಗಳಲ್ಲೇ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ. What is the use? ಬರಿಗೈಯಲ್ಲಿ. What is the use? ಇದರ ಪ್ರಯೋಜನವೇನು? There is no use. ಯಾವ ಪ್ರಯೋಜನವಿಲ್ಲ. Struggling like that has no use. ತುಂಬಾ ಶ್ರಮಪಟ್ಟು ಕೆಲಸ ಮಾಡುವುದು ಯಾವ ಪ್ರಯೋಜನಕ್ಕೆ ಬರಲಿಲ್ಲ. Struggling for name and fame in this world has no ಈ use. ಲೋಕದಲ್ಲಿ ನಾವು ಹೆಸರಿಗೋಸ್ಕರ ತುಂಬಾ ಶ್ರಮ ಪಡುವುದು ವ್ಯರ್ಥವೇ. But for your sake and my sake, ಆದ್ರೆ ನಿಮಗೋಸ್ಕರ ಮತ್ತು ನನಗೋಸ್ಕರ God has struggled. ದೇವರು ಆಗ್ಲೇ ಶ್ರಮ ಪಟ್ಟಿರ್ತಾರೆ. And he died on the cross ಕ್ರೂಜೆಯಲ್ಲಿ ಅವರು ನಮಗೋಸ್ಕರ ಶ್ರಮೆಯನ್ನು and ತಾಳಿರ್ತಾರೆ. released his blessing upon us. ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ಅವರು ಬಿಡುಗಡೆ ಮಾಡಿ, Because his blessing is upon you, ಆ ಆಶೀರ್ವಾದ ನಮ್ಮ ಮೇಲೆ ಇದ್ದ ಕಾರಣ your name, people will talk about it. ಜನರು ನಿಮ್ಮ ಹೆಸರಿನ ಕುರಿತಾಗಿ ಹೆಚ್ಚಾಗಿ ಮಾತನಾಡ್ತಾರೆ. Amen. Amen. Because his blessing is upon you, ಯಾಕಂದ್ರೆ ಆತನ ಆಶೀರ್ವಾದ ನಿಮ್ಮ ಮೇಲಿದೆ. you will become famous. ನೀವು ಶ್ರಮ ಪಡದೆ ಉನ್ನತ ಸ್ಥಿತಿಗೆ ಇರ್ತೀರಾ, ಅದು ಮಾತ್ರವಲ್ಲದೆ ಒಳ್ಳೆಯ ಹೆಸರನ್ನ ಸಂಪಾದಿಸ್ತೀರಾ. Praise the Lord. Praise the Because Lord. his blessing is upon you, ಯಾಕಂದ್ರೆ ನಿಮ್ಮ ಆಶೀರ್ವಾದ ಅವರ ಮೇಲೆ, ನಿಮ್ಮ ಮೇಲೆ ಇದೆ, ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ you ಇದೆ. will become rich. ನೀವು ನಿಜವಾಗಿ ಐಶ್ವರ್ಯವಂತರಾಗ್ತೀರಾ. Believe this promise and receive by ಈ faith. ಒಂದು ವಾಗ್ದಾನವನ್ನು ನಂಬಿ ಅದನ್ನ ನಂಬಿಕೆಯಲ್ಲಿ ಸ್ವೀಕರಿಸಿರಿ. Amen. Amen.